ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ನಾವು ಏನು ತಯಾರಿ ಮಾಡ್ತಾ ಇದ್ದೀವಿ ಗೊತ್ತಾ? ಇಲ್ಲಿ ಸೌದೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಾವು ಏನಕ್ಕಾಗಿ ಕಟ್ ಮಾಡ್ತಾ ಇದ್ದೀವಿ ಅಂತ ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಸೌದೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿದಾಯಿತು. ಇಲ್ಲಿ ನೋಡಿ ಅಂಟಿಸಿದ್ದು ಆಯಿತು. ಅಂಟಿಸಿದ ತಕ್ಷಣ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದರಲ್ಲಿ ಬಂದ್ಬಿಟ್ಟು 2 ಮೊಟ್ಟೆ, ಆಮೇಲೆ ಚಿಲ್ಲಿ ಪೌಡ್ರು, ಉಪ್ಪು, ಈ 3 ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಇದ್ದು ಕೋಳಿನ ಈ ಥರ ಆಗೋಯ್ತು. ಆಮೇಲೆ ಆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಬಂದ್ಬಿಟ್ಟು ಚೆನ್ನಾಗಿ ಆದಮೇಲೆ ಅಪ್ಲೈ ಮಾಡಬೇಕು. ಚೆನ್ನಾಗಿ ಅಪ್ಲೈ ಮಾಡಿ ಹೊರಗಡೆ ಎಲ್ಲ ಚೆನ್ನಾಗಿ ಉಜ್ಜಿ, ಆವಾಗಲೇ ಅದು ಉಪ್ಪು ಎಲ್ಲ ಹಿಡಿಯೋದು. ಆಮೇಲೆ ನೋಡಿ ಎಲ್ಲ ಮಾಡಿಬಿಟ್ಟು ಅದನ್ನು ಕಂಬಿ ಹಾಕಿ ಅದನ್ನು ಸಿಕ್ಸ್ಬಿಟ್ಟು ರೆಡಿ ಮಾಡಿ ಒಲೆ ಮೇಲೆ ಇಡಬೇಕು. ಇದು ಬಂದ್ಬಿಟ್ಟು ಸಂಡೇ ಸ್ಪೆಷಲ್. ಇವತ್ತು ಏನು ಗೊತ್ತಾ, ಚರ್ಚಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಸುಮ್ಮನೆ ಕೂತಿದ್ವಿ, ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಒಂದು ಐಡಿಯಾ ಬಂತು, ಒಂದು ಕೋಳಿ ಸುಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ ಇಲ್ಲಿ ನೋಡಿ ಕಂಬಿಯಲ್ಲೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ ಅದನ್ನು ಸುಡೋಕ್ಕೆ. ನೋಡಿ ಚೆನ್ನಾಗಿ ಬೆಂಕಿ ಉರಿತಾ ಇದೆ, ಸುಡ್ತಾ ಇದೆ. ಆವಾಗ ನಾವು ತಿರುಗಿಸಿ ಸುಟ್ಟುಬಿಟ್ಟು ಹಿಂಗೆ ನೋಡಿ ಎಲ್ಲ ಕಾಯ್ತಾ ಇದ್ದೀವಿ. ಸೈಡಲ್ಲೆಲ್ಲ ನಿಂತ್ಕೊಂಡು ಕಾಯ್ತಾ ಇದ್ವಿ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಮನೇಲಿ ತೊಗೊಂಬಂದು ನಾವೇ ಸುಟ್ಟಿ ತಿನ್ನೋದು ಅದೊಂಥರ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಆಮೇಲೆ ಯಾವ ಥರ ಆಗೋಯ್ತು ಸುಟ್ಟಿದ್ದಾದ್ಮೇಲೆ. ಆಮೇಲೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಅಲ್ಲಿ ನೋಡಿ ಅದರದ್ದು ಕೊಬ್ಬಿನ ಅಂಶ ಬೆಂಕಿಯಲ್ಲಿ ಬೀಳ್ತಾ ಇದೆ, ತೊಟ್ಟು ಬೀಳ್ತಾನೆ ಇತ್ತು. ಇಲ್ಲಿ ನೋಡಿ ಫ್ರೈ ಆದಮೇಲೆ ಯಾವ ಥರ ಕಾಣಿಸ್ತದೆ. ಇಲ್ಲಿ ನೋಡಿ ಅದ್ಮೇಲೆ ಇರೋದೆಲ್ಲ ಉದ್ರು ಬಿಟ್ಟು ಆಮೇಲೆ ಎಲ್ಲರೂ ವೆಯ್ಟಿಂಗಲ್ಲಿದ್ವಿ ತಿನ್ನೋದಕ್ಕೆ. ಯಾಕಂದರೆ ಮನೇಲಿ ಮಾಡೋದೇ ಒಂಥರ ಟೇಸ್ಟ್ ಆಗಿರುತ್ತಲ್ವಾ. ಇಲ್ಲಿ ನೋಡಿ ಇದೇ ಇವತ್ತು ಸಂಡೇ ಸ್ಪೆಷಲ್. ಇಲ್ಲಿ ನೋಡಿ ಅದಕ್ಕೆ ಇದು ಲೆಮನ್ನು, ಆಮೇಲೆ ಈರುಳ್ಳಿ ಜ್ಯೂಸು, ಆಮೇಲೆ ನೋಡಿ ಎಲ್ಲ ಪ್ಲೇಟ್ಗಳಿಗೆ ಹಾಕಿ ತಿಂದ್ವಿ. ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.